ವೀಕ್ಷಕರೇ, ಇಂದು ನಾನು ಹೇಳಲು ಹೊರಟಿರುವ ದೇವಸ್ಥಾನದ ಬಗ್ಗೆ ನೀವು ಕೇಳಿದರೆ ರಾತ್ರಿ ನಿದ್ದೆ ಮಾಡೋದಿಲ್ಲ. ತಕ್ಷಣ ಈ ದೇವರು ಮತ್ತು ಇಲ್ಲಿ ನಡೆಯುವ ಪವಾಡ ನೋಡಲೇಬೇಕು ಎಂಬ ಬಯಕೆ ಹುಟ್ಟುತ್ತೆ. ಈ ರೀತಿಯ ದೇವಸ್ಥಾನ, ದೇವರು, ಇಲ್ಲಿ ನಡೆಯುವ ಪವಾಡ ಜಗತ್ತಿನಲ್ಲಿಯೇ ಎಲ್ಲೂ ನೋಡಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿಯೇ ದೇವರು ನೆಲೆಸಿರುವ ಅತ್ಯಂತ ಶಕ್ತಿಶಾಲಿ ಸ್ಥಳಗಳ ಪಟ್ಟಿಯಲ್ಲಿ ಈ ದೇವಸ್ಥಾನ ಮೊದಲ ಸ್ಥಾನ ಪಡೆದುಕೊಳ್ಳುತ್ತೆ. ಎರಡನೇ ಸ್ಥಾನ ತಿರುಪತಿ, ಮೂರನೇ ಸ್ಥಾನ ಶಿರಡಿ ಸಾಯಿಬಾಬಾ. ಈ ದೇವಸ್ಥಾನ ಯಾವುದು, ಇದು ಎಲ್ಲಿ ಬರುತ್ತೆ, ತಲುಪುವುದು ಹೇಗೆ ಮತ್ತು ಈ ದೇವಸ್ಥಾನದ ಮೊಬೈಲ್ ನಂಬರ್ ಕೂಡ ಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡ್ದಲೇ ಪೂರ್ತಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸುಧೀಂದ್ರ. ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ವೀಕ್ಷಕರೇ, ಈ ದೇವಸ್ಥಾನದ ಹೆಸರು ಹಾಲು ರಾಮೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ವಿಳಾಸ ಚಿತ್ರದುರ್ಗದಿಂದ 64 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಹೊಸದುರ್ಗ ತಾಲೂಕ್ ಬರುತ್ತೆ. ಈ ಹೊಸದುರ್ಗ ತಾಲೂಕಿಂದ ಮತ್ತೆ 13 ಕಿಲೋಮೀಟರ್ ಹೋದರೆ ನರಸೀಪುರ ಎಂಬ ಸಣ್ಣ ಹಳ್ಳಿ ಬರುತ್ತೆ. ಇದೇ ಹಳ್ಳಿಯಲ್ಲಿ ಇರೋದು ಹಾಲು ರಾಮೇಶ್ವರ ದೇವಸ್ಥಾನ. ವೀಕ್ಷಕರೇ, ಈ ದೇವಸ್ಥಾನದ ಮೊಬೈಲ್ ನಂಬರ್ ಕೂಡ ನಿಮ್ಮ ಸ್ಕ್ರೀನ್ ಮೇಲಿದೆ. ಒಂದು ಪುಸ್ತಕದಲ್ಲಿ ನೋಟ್ ಮಾಡಿಕೊಳ್ಳಿ. ಜಗತ್ತಿನಲ್ಲೇ ಪವಾಡಗಳ ಸ್ಥಳಗಳ ಪಟ್ಟಿಯಲ್ಲಿ ಈ ಹಾಲು ರಾಮೇಶ್ವರ ದೇವಸ್ಥಾನ ಮೊದಲ ಸ್ಥಾನ ಪಡೆದುಕೊಳ್ಳುತ್ತೆ. ಅಂದರೆ ಒಂದು ಸಲ ನೀವೇ ಯೋಚನೆ ಮಾಡಿ ಇಲ್ಲಿ ಎಷ್ಟು ಶಕ್ತಿ ಇದೆ ಎಂದು. ಈ ಹಾಲು ರಾಮೇಶ್ವರದಲ್ಲಿ ನೆಲೆಸಿರುವ ದೇವರು ಶಿವ ಪರಮಾತ್ಮ. ನಿಮ್ಮ ಕಣ್ಣು ಮುಂದೆ ಪವಾಡ ಆಗುತ್ತೆ. ನೀವು ಬೇಡಿಕೊಂಡಿದ್ದು ಆಗುತ್ತೋ ಇಲ್ಲವೋ ಎಂದು ತಕ್ಷಣ ಗೊತ್ತಾಗಿ ಬಿಡುತ್ತೆ. ಈ ದೇವಸ್ಥಾನದ ಒಳಗಡೆ ಶಿವಲಿಂಗ ಇದೆ. ಈ ಶಿವಲಿಂಗವನ್ನು ಹಾಲು ರಾಮೇಶ್ವರ ಎಂದು ಕರೆಯುತ್ತಾರೆ. ಈ ಶಿವಲಿಂಗ ಮುಂದೆ ಒಂದು ಪವಾಡದ ಕೊಳ ಇದೆ. ಈ ಕೊಳದಲ್ಲಿ ಇರುವ ನೀರು ಗಂಗಾ ನದಿಯ ನೀರು. ಸಾವಿರಾರು ವರ್ಷಗಳ ಹಿಂದೆ ಈ ಗಂಗಾ ನೀರು ಉತ್ತರಾಖಂಡದಿಂದ 2300 ಕಿಲೋಮೀಟರ್ ಹರಿದು ಹಾಲು ರಾಮೇಶ್ವರ ದೇವಸ್ಥಾನಕ್ಕೆ ಬಂದು ಉಗಮವಾಗುತ್ತೆ. ಇಂದಿಗೂ ಕೂಡ ಉತ್ತರಾಖಂಡದಿಂದ ಗಂಗೆ ಇಲ್ಲಿಗೆ ಹರಿದು ಬರುವ ದಾರಿ ಹಾಗೇ ಇದೆ. ವೀಕ್ಷಕರೇ, ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳನ್ನು ಪರಿಹರಿಸಲು ದೇವರಲ್ಲಿ ಬೇಡುತ್ತೀರಾ? ನಿಮ್ಮ ಕಷ್ಟ ಪರಿಹಾರವಾಗುತ್ತೆ ಎಂದರೆ ತಿನ್ನುವ ಪದಾರ್ಥ ಕೆಲವೇ ನಿಮಿಷಗಳಲ್ಲಿ ಈ ಕೊಳದಲ್ಲಿ ತೇಲಿ ನಿಮ್ಮ ಎದುರಿಗೆ ಬರುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಈ ಭಕ್ತರಿಗೆ ಬಾಳೆಹಣ್ಣು ಈ ಕೊಳದಲ್ಲಿ ತೇಲಿ ಬಂತು. ಒಂದು ಪಕ್ಷ ಕೊಳೆತು ಹೋದ ಬಾಳೆಹಣ್ಣು ತೇಲಿ ಬಂದರೆ ನೀವು ಬೇಡಿಕೊಂಡಿದ್ದು ಆಗೋದಿಲ್ಲ ಎಂದು ಅರ್ಥ. ಬರೀ ಬಾಳೆಹಣ್ಣು ಅಲ್ಲ ವೀಕ್ಷಕರೇ, ಎಷ್ಟೋ ಭಕ್ತಾದಿಗಳಿಗೆ ಈ ಕೊಳದಲ್ಲಿ ಮೊಸರು, ಹೋಳಿಗೆ, ಅನ್ನ ಈ ರೀತಿಯಲ್ಲಿ ಬಂದಿದೆ. ಈ ಕೊಳದಲ್ಲಿ ಈ ರೀತಿಯ ಪ್ರಸಾದ ಸೃಷ್ಟಿಯಾಗೋದನ್ನ ನಿಮ್ಮ ಕಣ್ಣಾರೆ ನೋಡಬಹುದು. ನಿಮ್ಮ ಕಣ್ಣು ಮುಂದೆಯೇ ಎಲ್ಲ ಪವಾಡ ನಡೆಯುತ್ತೆ. ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ ಮೇಲೆ ಹಾಲು ರಾಮೇಶ್ವರ ದೇವಸ್ಥಾನ ಸರ್ವೆ ಮಾಡಿಸಲು ಸೂಚಿಸುತ್ತಾರೆ. ಸರ್ವೆ ತಂಡ ಮತ್ತು ಆರ್ಕಿಯಾಲಜಿ ತಂಡ ತಿಪ್ಪುರ್ಲಾಗ ಹಾಕಿದರೂ ಈ ಕೊಳದಲ್ಲಿ ಆಹಾರ ಎಲ್ಲಿಂದ ಬರುತ್ತಿದೆ ಎಂದು ಗೊತ್ತೇ ಆಗೋದಿಲ್ಲ. ಸರ್ವೆ ಬಳಿಕವೇ ಪ್ರಪಂಚಾದ್ಯಂತ ಈ ದೇವಸ್ಥಾನ ಬೆಳಕಿಗೆ ಬರುತ್ತೆ. ಈ ಹಾಲು ರಾಮೇಶ್ವರ ದೇವಸ್ಥಾನ ಪವಾಡದ ಬಗ್ಗೆ ಜಪಾನ್ ಪಾಠ್ಯ ಪುಸ್ತಕದಲ್ಲೂ ಪ್ರಕಟವಾಗುತ್ತೆ. ಜಪಾನಿನ ಖ್ಯಾತ ವಿಜ್ಞಾನಿ ಹಿರೋಶಿ ಯಮೆನೋ. ಈ ವಿಜ್ಞಾನಿಯನ್ನು ಸೋಲಿಲ್ಲದ ಸರದಾರ ಎಂದೇ ಜಪಾನ್ನಲ್ಲಿ ಕರೆಯುತ್ತಾರೆ. 2018ರಲ್ಲಿ ಈ ವಿಜ್ಞಾನಿ ಹಾಲು ರಾಮೇಶ್ವರ ದೇವಸ್ಥಾನದ ಪವಾಡ ನೋಡಲು ಯಾರಿಗೂ ಗೊತ್ತೇ ಆಗದೆ ವೇಷ ಬದಲಾಯಿಸಿಕೊಂಡು ಬರುತ್ತಾರೆ. ಇಲ್ಲಿ ನಡೆಯುವ ಚಮತ್ಕಾರ ಕಣ್ಣಾರೆ ಕಂಡು ಒಂದು ಕ್ಷಣ ಬೆಚ್ಚಿ ಬೀಳುತ್ತಾರೆ. 10 ದಿನಗಳ ಕಾಲ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿ ಎಲ್ಲಾ ರೀತಿಯ ಮಾಹಿತಿ ಕಲೆ ಹಾಕಿ ಮತ್ತೆ ತಮ್ಮ ದೇಶಕ್ಕೆ ವಾಪಸ್ ಹೋಗುತ್ತಾರೆ. ವಾಪಸ್ ಹೋದ ಬಳಿಕ ಹಾಲು ರಾಮೇಶ್ವರ ಪವಾಡದ ಬಗ್ಗೆ 4000 ಪುಟಗಳ ಪುಸ್ತಕ ಬರೆದು ಜಪಾನ್ ಭಾಷೆಯಲ್ಲೇ ಪ್ರಕಟ ಮಾಡುತ್ತಾರೆ. ಈ ಪುಸ್ತಕ ಬಿಡುಗಡೆ ಆದ ಬಳಿಕ 2.5 ಕೋಟಿಗೂ ಅಧಿಕ ಪುಸ್ತಕಗಳು ಮಾರಾಟವಾಗುತ್ತೆ. ವೀಕ್ಷಕರೇ, ಒಂದು ಆಶ್ಚರ್ಯ ಪಡುವಂತಹ ವಿಚಾರ ಏನಪ್ಪಾ ಅಂದ್ರೆ, ನಮಗಿಂತ ಜಪಾನ್ ದೇಶದ ಪ್ರಜೆಗಳಿಗೆ ಹಾಲು ರಾಮೇಶ್ವರ ದೇವಸ್ಥಾನ ತುಂಬಾ ಪರಿಚಯ. ಜಪಾನ್ನಲ್ಲಿ 4, 6, 10ನೇ ತರಗತಿ ಮಕ್ಕಳಿಗೆ ಹಾಲು ರಾಮೇಶ್ವರ ದೇವಸ್ಥಾನದ 12 ಪುಟಗಳ ಪಾಠ ಈಗಲೂ ಇದೆ. ವೀಕ್ಷಕರೇ, ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಕಣ್ಣ ಮುಂದೆ ನಡೆಯುವ ಪವಾಡ ನೋಡಿ ಪುನೀತರಾಗಿ ಎಂದು ಕೇಳಿಕೊಳ್ಳುತ್ತೇನೆ. ವೀಕ್ಷಕರೇ, ನೀವು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.